ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೆ ಮುಸ್ಲಿಮರ ಓಲೈಕೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಾವೆಲ್ಲ ದಲಿತರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು, ದಲಿತರ ಜೀವನ ಮಟ್ಟವನ್ನ ಜಾಸ್ತಿ ಮಾಡಬೇಕು, ಅದಕ್ಕೋಸ್ಕರ ರಿಸರ್ವೇಶನ್ ಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಉಲ್ಲೇಖ ಮಾಡಿದರು. ಅದರ ಪ್ರಕಾರ ದಲಿತರಿಗೆ ಸಂವಿಧಾನದ ಹಕ್ಕನ್ನ ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಅವರು ಮುಸಲ್ಮಾನರು ವೋಟ್ ಹಾಕ್ತಾರೆ ಅಂತೇಳಿ ಅವರ ವೋಟಿನ ಲಾಲಾಸೆಗೋಸ್ಕರ ಇವತ್ತು ಕಾಂಟ್ರಾಕ್ಟ್ ಅಲ್ಲಿ ಗುತ್ತಿಗೆಯಲ್ಲಿ ಅವರಿಗೆ 4% ರಿಸರ್ವೇಶನ್ ಕೊಡೋ ಮುಖಾಂತರ ಸಂವಿಧಾನವನ್ನ ಉಲ್ಲಂಘನೆಯನ್ನ ಮಾಡಿದ್ದಾರೆ. ಸಂವಿಧಾನದಲ್ಲಿ ಯಾವುದೇ ರೀತಿಯಾದಂಥ ಧರ್ಮಾಧಾರಿತವಾದಂಥ ರಿಸರ್ವೇಶನ್ ಇಲ್ಲ. ಈಗಾಗಲೇ ಹಲವಾರು ಸುಪ್ರೀಂ ಕೋರ್ಟ್ಗಳ ತೀರ್ಮಾನನೂ ಕೂಡ ಬಂದಿದೆ. ಇಷ್ಟಿದ್ರೂ ಕೂಡ ಸಿದ್ದರಾಮಯ್ಯನವರು ಟೋಪಿ ಹಾಕಿದ್ದಾಯ್ತು, ಟಿಪ್ಪು ಜಯಂತಿ ಮಾಡಿದ್ದಾಯ್ತು, ಶಾದಿ ಭಾಗ್ಯ ಮಾಡಿದ್ದಾಯ್ತು, ಮುಲ್ಲಾಗಳಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಬಡ್ಜೆಟ್ ಅಲ್ಲಿ ಅವರಿಗೆ ಎಲ್ಲಾ ರೀತಿಯಾದಂಥ ಅನುದಾನಗಳನ್ನ ಅವ್ರು ಏನೇನು ಕೇಳಿದ್ರು ಅದಕ್ಕಿಂತ ಹೆಚ್ಚು ಅನುದಾನಗಳನ್ನ ಕೊಟ್ಟರು. ಈಗ ಕಾಂಟ್ರಾಕ್ಟ್ ಅಲ್ಲೂ ಕೂಡ ಗುತ್ತಿಗೆಯಲ್ಲೂ ಕೂಡ ಅವರಿಗೆ 4% ರಿಸರ್ವೇಶನ್ ಕೊಡೋ ಮುಖಾಂತರ ಮತ್ತೊಮ್ಮೆ ಹಿಂದೂಗಳ ಮೇಲೆ ಆಘಾತ ಮಾಡಿದ್ದಾರೆ. ಅಂದರೆ ಜನರಲ್ ಆಗಿ ಕಾಂಟ್ರಾಕ್ಟ್ ಮಾಡುವಂಥವರು ಯಾವುದೇ ರೀತಿಯಾದಂಥ ಧರ್ಮಾಧಾರಿತವಾದಂಥ ಕಾಂಟ್ರಾಕ್ಟ್ ಇರಲಿಲ್ಲ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇದನ್ನ ತರೋ ಮುಖಾಂತರ ಧರ್ಮಗಳ ಮಧ್ಯೆ ಒಡಕನ್ನು ಉಂಟು ಮಾಡುವಂಥದ್ದು ಮತ್ತು ಓಟ್ಗೋಸ್ಕರ ನಾವೇನು ಬೇಕಾದರೂ ಮಾಡ್ತೀರಿ, ನಾವು ಗೆದ್ದಿರೋದೇ ಮುಸಲ್ಮಾನರಿಂದ, ಹಿಂದೂಗಳು ನಮ್ಗೆ ಯಾರು ಓಟ್ ಹಾಕಿಲ್ಲ, ಅದರಿಂದ ಮುಸಲ್ಮಾನರಿಗೆ ನಮ್ಮೆಲ್ಲ ಸೌಕರ್ಯಗಳನ್ನು ಕೊಡ್ತೀರಿ ಅಂತೇಳಿ ಹೊರಟಿರುವಂಥದ್ದು ದುರದೃಷ್ಟ. ಈ ಒಂದು ನಡೆ ಏನಿದೆ ಇದು ರಾಜ್ಯದಲ್ಲಿ ದೊಡ್ಡ ಸಂಚಲನ ಉಂಟು ಮಾಡಿದೆ. ನಾವು ವಿಧಾನಸಭೆಯಲ್ಲೂ ಕೂಡ ಇದರ ವಿರುದ್ಧವಾದಂಥ ಹೋರಾಟವನ್ನ ನಾವು ಹಮ್ಮಿಕೊಳ್ತಾ ಇದ್ದೀರಿ ಮತ್ತು ವಿಧಾನಸಭೆ ಹೊರಗಡೆನೂ ಕೂಡ ರಾಜ್ಯಾದ್ಯಂತ ಇದರ ವಿರುದ್ಧ ಪ್ರತಿಭಟನೆಗಳನ್ನ ನಾವು ಮಾಡ್ತೀರಿ. ಒಟ್ಟಾರೆ ಈ ರಿಸರ್ವೇಶನ್ ನಮ್ಮ ಕೇಂದ್ರದ ನಾಯಕರು ಹೇಳಿದ್ದಾರೆ, ಇದು ಸಂವಿಧಾನ ವಿರೋಧಿ. ಈ ತರ ನಡೆ ಮಾಡೋ ಮುಖಾಂತರ ಕಾಂಗ್ರೆಸ್ ಅವರು ಒಂದು ರೀತಿ ಧರ್ಮಾಧಾರಿತ ಒಂದು ರಿಸರ್ವೇಶನ್ ಅನ್ನು ತಂದು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಗೌರವವನ್ನ ಉಂಟು ಮಾಡಿದ್ದಾರೆ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ನಾನು ಮಾತಾಡ್ತೀನಿ ಅವ್ರ ಹತ್ರ, ನನ್ನ ಹತ್ರ ಏನು ಇನ್ನೂ ಮಾತಾಡಿಲ್ಲ. ನಾನು ಅವ್ರ ಹತ್ರ ಚರ್ಚೆ ಮಾಡ್ತೀನಿ. ಒಟ್ಟಾರೆ ಕರ್ನಾಟಕದಲ್ಲಿ ಬಹಳ ಚರ್ಚಿತ ಆಗಿದೆ ಈ ಚಿನ್ನ ಕಳ್ಳ ಸಾಗಾಣಿಕೆ ವಿಚಾರದಲ್ಲಿ ಸರ್ಕಾರದ ಮಂತ್ರಿಗಳು ಭಾಗಿಯಾಗಿದ್ದಾರೆ ಅನ್ನೋದು ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ. ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಯಿತು. ಈಗಾಗಲೇ ಸರ್ಕಾರ ಮಂತ್ರಿಗಳು ಇದಾರಾ ಇಲ್ಲ ಅನ್ನೋದು ಸರ್ಕಾರ ಉತ್ತರ ಕೊಡಬೇಕಾಯಿತು. ಸರ್ಕಾರ ನುಳ್ಚ್ಕೊಳ್ಳೋದು ನೋಡ್ತಾ ಇದ್ರೆ ಇದರಲ್ಲಿ ಸರ್ಕಾರ ಶಾಮೀಲಾಗಿದೆ ಅಂತೇಳಿ ಆ ಮೇಲ್ನೋಟಕ್ಕೆ ಅನಿಸ್ತಾ ಇತ್ತು. ಮಾತಾಡ್ತೀನಿ ಅವ್ರ ಹತ್ರ. ಅವರು ನಿನ್ನೆ ನಾನು ಬೆಳಗ್ಗೆ ನೋಡಿದೆ ಅದನ್ನ, ನಾನು ಅವ್ರ ಹತ್ರ ಮಾತಾಡ್ತೀನಿ.